ಹಾಯ್ ನಮಸ್ಕಾರ ರೈತ ಬಾಂಧವರಿಗೆ. ಸೊ ಬೈಕ್ ಟ್ರೋಲಿ ಕೂಡ ರೆಡಿಯಾಗಿದೆ. ಸೊ 2 ಬೈಕ್ ಟ್ರೋಲಿನ ಇಲ್ಲಿ ರೆಡಿಯಾಗಿರೋದು. ಸೊ 2 ಒಂದೇ ಜಿಲ್ಲೆ ಗಾಡಿಗಳು. ಸರ್ ಕೂಡ ಬಂದಿದ್ದಾರೆ. ಸೊ ಮಾತಾಡ್ಸೋಣ. 4 ಫೀಟ್ ಅಗಲ ಇದೆ ಹಾಗೂ 5 ಫೀಟ್ ಉದ್ದ ಇದೆ. ಒಂದು ಹೈಡ್ರೋಲಿಕ್ ಇದೆ, ಒಂದು ನಾನ್ ಹೈಡ್ರೋಲಿಕ್ ಇದೆ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ಪ್ರೇಮ್ ಕುಮಾರ್ ಅಂತ. ಪ್ರೇಮ್ ಕುಮಾರ್. ತಮ್ಮ ಜಿಲ್ಲೆ, ತಾಲೂಕು ಸರ್? ಊರು ತುಮಕೂರು ಜಿಲ್ಲೆ, ಕೊಡ್ಕೆರೆ ತಾಲೂಕು. ಹಾಂ ಸರ್. ಊರು ಬಂದು ತುಂಬಾಡಿ. ಸರ್ ನೀವು ಬೈಕ್ ಟ್ರೋಲಿ ಮಾಡಿದ್ದೀರಿ, ಪರ್ಚೇಸ್ ಮಾಡಿಸಿದ್ದೀರಿ. ಸೊ ನೀವು ಆನ್ಲೈನ್ ರೀತಿಯಿಂದ ನಮ್ಗೆ ಪೇಮೆಂಟ್ ಮಾಡಿದ್ದೀರಿ. ಆನ್ಲೈನ್ ರೀತಿಯಿಂದ ಪೇಮೆಂಟ್ ಮಾಡಿಸಿರಿ ಹಾಗೂ ಡ್ರೈವರ್ ಮುಖಾಂತರ ನೀವು ಗಾಡಿ ಕಳಿಸಿದಿರಿ. ಸೊ ಒಬ್ಬೊಬ್ರಿಗೆ ಏನಿರುತ್ತೆ, ಡೌಟ್ ಇರುತ್ತೆ ರೀ, ಏನಾದರೂ ಮೋಸ ಆಗುತ್ತೇನೋ ಡೌಟ್ ಇರುತ್ತೆ, ಮಾಡ್ತಾರೋ ಇಲ್ಲೋ, ಗಾಡಿ ಕಟ್ ಕಳಿಸಿರ್ತೀರಿ, ಜೀವದಲ್ಲಿ ಜೀವ ಇರಲ್ಲ. ಇಲ್ಲ, ಇದು ನಾನು 2 ವರ್ಷದ ಮುಂಚೆ ನಾನು ಅದೇ ರೀತಿ ಅನ್ಕೊಂಡಿದ್ದೆ. ಆಮೇಲೆ ಆ ಕಡೆ ಈ ಕಡೆ ನೀವು ಮಾಡಿದ್ದೆಲ್ಲ ನೋಡಿ ಈಗ ನನಗೆ ಆ ಡೌಟ್ ಕ್ಲಿಯರ್ ಆಯ್ತು. 2 ವರ್ಷದ ಮುಂಚೆ ನಾನು ನಿಮಗೆ ಫಸ್ಟೇ ಫೋನ್ ಮಾಡಿ ಕೇಳಿದ್ದೆ. ಅವಾಗ ನಂಗೆ ಡೌಟ್ ಇತ್ತು, ಅವಾಗ ಸುಮ್ಮನೆ ಆಗಿದ್ದು. ಈಗ ಎಲ್ಲ ಕ್ಲಿಯರ್ ಆಗಿ. ಅಂದ್ರೆ ರೈತರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ಅವ್ರಿಗೆ ಮೋಸ ಆಗುವಂತ ಚಾನ್ಸಸ್ ಇರೋದಂತ ಅನಿಸ್ತಿರ್ತಾರೆ. ಬಟ್ ನೀವು ಆನ್ಲೈನ್ ರೀತಿಯಿಂದ 10,000 ಪೇಮೆಂಟ್ ಮಾಡಿದಿರಿ. 1 ರೂಪಾಯಿ 2 ರೂಪಾಯಿ ಮಾಡೋದೇ ಕಷ್ಟ ಐತಿ. ಇವಾಗ 10,000 ಪೇಮೆಂಟ್ ಮಾಡಿದಿರಿ, ಡ್ರೈವರ್ ಮುಖಾಂತರ ನೀವು ಗಾಡಿ ಕಳಿಸಿದಿರಿ. ಏನು ಮೋಸ ಆಗುವಂತ ಚಾನ್ಸಸ್ ಇದೆ ಏನಿಲ್ಲ ಸರ್? ಇಲ್ಲ ಸರ್, ನಾವು ಇಲ್ಲಿ ಬಂದು ಅವ್ರ ಫ್ಯಾಕ್ಟ್ರಿ ನೋಡಿದೀವಿ, ಅವ್ರ ಆಫೀಸ್ ನೋಡಿದೀವಿ. ಸರ್ ಎಲ್ಲ ಚೆನ್ನಾಗಿದೆ. ಯಾರೇ ರೈತರು ಮಾಡಿಸ್ಕೋಬೇಕಾದ್ರೂ ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾದ್ರೂ ಮಾಡಿಸ್ಕೋಬಹುದು, ಏನು ತೊಂದರೆ ಇಲ್ಲ. ಸೊ ನಿಮ್ಗೆ ಹೇಳಿರೋ ಪ್ರಕಾರ ರೆಡಿ ಆಗಿದ್ದು, ಏನು ಹೇಳದೇ ಇರೋ ಪ್ರಕಾರ ರೆಡಿ ಆಗಿದೆ ಸರ್? ನೀವು ಹೇಳಿದ್ರ ಪ್ರಕಾರ ರೆಡಿ ಆಗೈತಿ. ನಿಮ್ಗೆ ಹೇಳಿದ ಬೇರೆ ಆದರೂ ರೆಡಿ ಮಾಡಿದ್ರೆ ಏನು ಬೇರೆ ಇದೆಯಾ? ನೀವು ಹೇಳಿರೋ ಪೇಂಟ್ ಹೊಡೆದಿವ, ಏನು ಬೇರೆ ಏನಾದ್ರು ಹೊಡೆದಿವ? ನೀವು ಹೇಳಿರೋ ಪೇಂಟೇ ಹೊಡೆದಿದ್ದೀವಿ. ಸೊ MRF ಟೈರ್ನ ಅಳವಡಿಸಿದ್ದೀವಿ ಹಾಗೂ 4 ಫೀಟ್ ಅಗಲ 5 ಫೀಟ್ ಉದ್ದ ಸಿಲ್ವರ್ ಪೇಂಟ್ನ ಅವರು ಮಾಡಿಸಿರೋದು. ಸೊ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು. ಇಂಡಿಕೇಟರ್ ಕೂಡ ಅಳವಡಿಸಿದ್ದೀವಿ. ಸೊ ಇದು ಬೆಂಡಿಂಗ್ ಸೀಟ್ ರೆಡಿಯಾಗಿರೋಂಥ ಟ್ರೋಲಿ ಹಾಗೂ ಇದ್ರದ್ದು 4 ಫೀಟ್ ಅಗಲ ಇದೆ, 5 ಫೀಟ್ ಉದ್ದ ಇದೆ. ವಿತ್ ಹೈಡ್ರೋಲಿಕ್ MRF ಟೈರ್ ಕೂಡ ಇದೆ. ಕಸ್ಟಮರ್ ಕೂಡ ಬಂದಿದ್ದಾರೆ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಹನುಮಮೂರ್ತಿ ಅಂತ. ಸರ್ ತಮ್ಮ ಜಿಲ್ಲೆ, ತಾಲೂಕು, ಊರು ಸರ್? ತುಮಕೂರು ಜಿಲ್ಲೆ, ಕೊಡಗೆರೆ ತಾಲೂಕು. ಹಾಂ ಸರ್. ಅಗ್ರಾರ ಹೋಬಳಿ, ಅಗ್ರಾರ ಅಂಚೆ. ಹಾಂ ಸರ್. ಕಮದಳ್ಳಿ ಅಂತ. ಕಮದಳ್ಳಿ ಅಂತೇಳಿ. ನೀವು ಕೂಡ ಆನ್ಲೈನ್ ರೀತಿಯಿಂದ ಪೇಮೆಂಟ್ ಮಾಡಿದ್ದೀರಿ ಸರ್. ಸೊ ನಿಮಗೂ ಯಾವ ಥರ ಅನಿಸ್ತು ಸರ್ ಇವಾಗ ನೀವು ಟ್ರೋಲಿ? ಹಾಂ ಸರ್. ನಮ್ಗೆ ಹಲವಾರು ನನಗೆ ಯಾರು ನನಗೆ ಮನ್ಸಿಗೆ ಹಚ್ಚಿದ್ ನಾನು ಮಾಡ್ತೀನಿ. ಯಾವುದೇ ಥರದ ಮೋಸ ಆಗಿಲ್ಲ ನಿಮ್ಗೆ. ಅಂದ್ರೆ ನೀವು ಹೇಳಿರೋದು ಸಿಸ್ಟಮ್ ಆಗಿದೆಯೋ ಏನು ಅದಕ್ಕಿಂತ ಬೆಟರ್ ಆಗಿದೆಯೋ? ನಾವ್ ಹೇಳದಂತ ನೀರು ಚೆನ್ನಾಗಿ ಮಾಡಿದಿರಾ. ಹಾಂ ಸರ್. ನೀವೇ ಬೆಂಡಿಂಗ್ ಸೀಟ್ ಮಾಡ್ಕೊಟ್ಟಿದ್ದೀರಾ. ಹಾಂ ಸರ್. ನಮಗೆ ಅದು ಐಡಿಯಾನೇ ಇರಲಿಲ್ಲ. ಹಾಂ ಸರ್. ನೀವೇ ಅಡ್ವಾನ್ಸ್ ಮಾಡಿ. ಅಂದ್ರೆ ನೀವು ಮೋಟ್ರ್ಗಳನ್ನ ಹೇರ್ತಿರಲ್ಲ, ಅದ್ರ ಪ್ರಕಾರ ನಾವು ನಿಮ್ಗೆ ಹೇಳ್ಬೇಕಾಗತ್ತೆ. ನಾನು ಮೆಕ್ಯಾನಿಕ್. ಹಾಂ ಸರ್. ನಾನು 30% ವ್ಯವಸಾಯ, 70% ಲೋಡ್ ಅಲ್ಲಿ ಮೋಟ್ರು. ಇವಾಗ ಮೋಟ್ರು ಅಂದ್ರೆ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಅದೇನಾಗುತ್ತೆ, ಮೋಟ್ರ್ ಹಾಕಿದ ತಕ್ಷಣ ನಜ್ಜು ಗುಜ್ಜಾಗತ್ತೆ. ಸೊ ಅದಕ್ಕೇನಿದೆ, ನೀವು ಯಾವ ಕೆಲಸ ಮಾಡ್ತೀರಿ ಅದ್ರ ಪ್ರಕಾರ ನಾವು ಹೇಳ್ಬೇಕಾಗತ್ತೆ. ಪಂಪ್ 2 ಸೇರಿ 100 kg ಇರುತ್ತೆ ಒಂದ್ ಸೆಟ್. ಹಾಂ ಸರ್. ಅವಾಗ ಏನ್ ಮಾಡುತ್ತೆ, ಮೇಲ್ ಪುಡಿದಾಗ ನಜ್ಜು ಗುಜ್ಜಾಗತ್ತೆ. ಅದೆಲ್ಲ ನೀವು ನಮಗೆ ಗೊತ್ತಿರಲ್ಲ, ಐಡಿಯಾನೇ ಇರಲ್ಲ. ನೀವೇ ಅದನ್ನ ತಿಳಿಸ್ಕೊಡ್ಬೇಕಲ್ಲ ಸರ್. ಈಗ ನನ್ಗೆ ತಿಳಿದಂಗೆ ನಾನು ಮಾಡಿದ್ರೆ ನಾಳೆ ನಿಮ್ಗೆ ಸಮಸ್ಯೆ ಆದ್ರೆ ಅದು ನನಗೆ ಫೋನ್ ಮಾಡ್ತೀರಿ ನೀವು. ಈಗ ನಾನು ಈಗ ಡೌಟ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಾಳೆ ಆ ಫೋನ್ ಬರಲ್ಲ. ನಾಳೆ ಯಾರಿಗಾದ್ರೂ ಹೇಳ್ಬೇಕಾದ್ರೆ ಒಳ್ಳೆ ರೀತಿಯಿಂದ ಹೇಳ್ತೀರಿ. ಬೆಂಡಿಂಗ್ ಸೀಟ್ ಮಾಡ್ಬೇಕು ಅಂತ. ಹಾಂ ಸರ್. ನೀವೇ ಮಾಡ್ಕೊಡಿ. ಥ್ಯಾಂಕ್ಸ್. ಹಾಂ ಸರ್. ಇವಾಗ ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಚೆಕ್ ಮಾಡಿದಿರಿ, ಹೊಸ ಮಾಡೆಲ್ ಇದೆ. ನಿಮ್ಗೆ ಯಾವ ಥರ ಹೈಡ್ರೋಲಿಕ್ ಒಳಗೆ ಇಳುದಾಗ್ಲಿ ಯಾವ ಥರ ಅನ್ಸುತ್ತೆ ಸರ್? ಚೆನ್ನಾಗಿದೆ. ಹೈಡ್ರೋಲಿಕ್ ಸಿಸ್ಟಮ್ ಹೊಸದೇನೋ ಚೆನ್ನಾಗಿದೆ. ಸೊ ನೀವು ಹೇಳಿರೋ ಟೈರ್ ಹಾಕಿದ್ದೀವಿ, ಏನಾದರೂ ಬೇರೆ ಹಾಕಿದ್ದೀವಿ? MRF ಟೈರ್ ಹಾಕಿದ್ದೀವಿ. ನಿಮ್ಗೆ ವಿಡಿಯೋ ಕಾಲ್ ಮಾಡಿ ನಾನು ತೋರಿಸಿದ್ದೀನಿ ರೆಡಿಯಾಗಿರೋದು. ಅವಾಗೆಲ್ಲ ಕರೆಕ್ಟ್ ಇದೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಲ್ಲ ನೀವು? ಡ್ರೈವರ್ ಮುಖಾಂತರ ತರಿಸೋರು ಕೂಡ ಇದ್ರಿ. ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ. ಹಾಂ ಸರ್. ಕ್ಯಾಶೇ ಕೊಟ್ಟಿಲ್ಲ, 1 ರೂಪಾಯಿ ನಾವು ಕ್ಯಾಶೇ ಕೊಟ್ಟಿಲ್ಲ. ಇಲ್ಲ, ಫುಲ್ ಆನ್ಲೈನ್ ಪೇಮೆಂಟ್ ಇಂದ ಬಂದಿದೆ. ಹಾಂ. ಸೊ ನಿಮ್ಮ ತುಮಕೂರು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತಾವು? ತಾವುಗಳು ಬೇಕು ಅವಶ್ಯಕತೆ ಇದ್ರೆ ಬಂದು ಮಾಡಿಸ್ಕೊಂಡೋಗಿ. ಏನು ಮೋಸ ಇಲ್ಲ, 1 ರೂಪಾಯಿ ಮೋಸ ಇಲ್ಲ. ಹಾಂ ಸರ್. ನಮ್ಗೆ ಭಾಳ ಹತ್ರ ಇತ್ತು, ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಬಂದಿದ್ದೀವಿ ಸರ್. ಇವಾಗ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಎಲ್ಲ? ಇವಾಗ ಇದು ಈ ಗೇಜಿನ ಸೀಟಿನ ಪ್ರಕಾರ ಪೈಪ್ ಕೂಡ ಚೇಂಜ್ ಆಗಿದೆ, ನೋಡ್ಬೋದು. ಭಾಳ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ, ಲುಕ್ಕಾಗೆ. ಹಾಂ ಸರ್. ಯಾರು ನಮ್ಮ ಕಡೆ ರೈತರುಗಳು ಬೇಕಾದ್ರೆ ಬಂದು ಮಾಡಿಸ್ಕೊಂಡೋಗಿ. ತುಮಕೂರವರು ಯಾರೇ ಕಸ್ಟಮರ್ ಇದ್ರೆ ಸರ್ ಹತ್ರ ಹೋಗಿ ವಿಸಿಟ್ ಮಾಡಿ ನೋಡಿಕೊಂಡು, ನಂಬರ್ ಕೂಡ ಇದೆ ಸರ್ದು. ನೀವು ಹೋಗಿ ವಿಸಿಟ್ ಮಾಡಿ ನೋಡ್ತೀನಿ ಸರ್, ನಂಬರ್ ಕೂಡ ಕೊಡ್ತೀನಿ. ಸೊ ಈ ರೀತಿಯಿಂದ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ.